ಸದಸ್ಯರನ್ನು ನೋಂದಣಿ ಮಾಡಿದ ನಂತರ ತರಬೇತಿ ನೀಡಲು ತರಗತಿಗಳ ಸ್ಕೆಡ್ಯೂಲ್ ಅನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಸ್ಕೆಡ್ಯೂಲ್ಗಳನ್ನು ಮಾಡಲು ಟ್ರೈನಿಂಗ್ಸ್ ಟ್ಯಾಬ್ನ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3 ಟ್ಯಾಬ್ಗಳನ್ನು ಕಾಣ್ತಾ ಇದ್ದೀರಾ. ಟುಡೇಸ್, ಅಪ್ಕಮಿಂಗ್, ಕಂಪ್ಲೀಟೆಡ್. ಒಂದು ದಿನಕ್ಕೆ 3 ಸ್ಕೆಡ್ಯೂಲ್ಗಳನ್ನು ಮಾಡಲು ಅವಕಾಶವಿರುತ್ತದೆ. ಅಂದರೆ 3 ತರಗತಿಗಳನ್ನು ನೀಡಲು ಅವಕಾಶವಿರುತ್ತದೆ. ಸ್ಕೆಡ್ಯೂಲ್ ಮಾಡುವುದರಿಂದ ಯಾವ ದಿನದಂದು ಎಷ್ಟು ತರಬೇತಿಗಳನ್ನು ನೀಡಬೇಕು, ತರಬೇತಿಯಲ್ಲಿ ಯಾವ ಸದಸ್ಯರು ಭಾಗವಹಿಸುತ್ತಿದ್ದಾರೆ, ಇನ್ನು ಉಳಿದ ಎಷ್ಟು ಜನರಿಗೆ ತರಬೇತಿ ನೀಡಬೇಕು ಎಂಬುದರ ಸಂಪೂರ್ಣ ಚಿತ್ರಣ ನಿಮಗೆ ದೊರೆಯಲಿದೆ. ಸ್ಕೆಡ್ಯೂಲ್ ಮಾಡಲು ಬಲಭಾಗದ ಮೇಲ್ತುದಿಯಲ್ಲಿ ಕಾಣ್ತಿರುವಂತಹ ಕ್ಯಾಲೆಂಡರ್ ಐಕಾನ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ಟ್ರೈನಿಂಗ್ ಡೇಟ್ನಲ್ಲಿ ಕಾಣುತ್ತಿರುವಂತಹ ಕ್ಯಾಲೆಂಡರ್ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ನೀವು ಯಾವ ದಿನಾಂಕದಂದು ತರಬೇತಿ ಮಾಡಬೇಕು ಎಂದುಕೊಂಡಿರುವಿರೋ ಆ ದಿನಾಂಕವನ್ನು ಆಯ್ಕೆ ಮಾಡಿಕೊಳ್ಳಿ. ನಾನಿಲ್ಲಿ ಅಂದಿನ ದಿನವನ್ನೇ ಆಯ್ಕೆ ಮಾಡುತ್ತಿದ್ದೇನೆ. ನಂತರ ಓಕೆಯ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ಹಂತ 1ರ ತರಬೇತಿಯನ್ನು ನೀಡಬೇಕು. ಹಾಗಾಗಿ ಲೆವೆಲ್ 1 ಅನ್ನು ಆಯ್ಕೆ ಮಾಡಿಕೊಳ್ಳಿ. ನೀವು ಮೆಂಬರ್ಸ್ ಟ್ಯಾಬ್ನಲ್ಲಿ ನೋಂದಣಿ ಮಾಡಿರುವ ಸದಸ್ಯರುಗಳ ಹೆಸರುಗಳನ್ನು ಇಲ್ಲಿ ಕಾಣ್ತಾ ಇದ್ದೀರಾ. ತರಬೇತಿ ನೀಡಲು ಸದಸ್ಯರನ್ನು ಆಯ್ಕೆ ಮಾಡಿಕೊಳ್ಳಿ. ಇಲ್ಲಿ ಗರಿಷ್ಠ 5 ಜನರನ್ನು ಆಯ್ಕೆ ಮಾಡಿಕೊಂಡು ನೀವು ತರಬೇತಿಯನ್ನು ನೀಡಬಹುದು, ಅಥವಾ ಕನಿಷ್ಠ 1, 2, 3 ಅಥವಾ 4 ಜನಗಳಿಗೂ ಕೂಡ ನೀವು ತರಬೇತಿಯನ್ನು ನೀಡಲು ಅವಕಾಶವಿರುತ್ತದೆ. ನಾನೀಗ 3 ಜನ ಸದಸ್ಯರನ್ನು ಹಂತ 1ರ ತರಬೇತಿಗೆ ಆಯ್ಕೆ ಮಾಡಿಕೊಳ್ತಾ ಇದ್ದೀನಿ. ಆಯ್ಕೆ ಮಾಡಿಕೊಂಡ ನಂತರ ಸೇವ್ ಬಟನ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ತರಬೇತಿಯನ್ನು ನೀಡಲು ಸ್ಕೆಡ್ಯೂಲ್ ತಯಾರಾಗಿದೆ. ಈಗ ಮತ್ತೊಂದು ಸ್ಕೆಡ್ಯೂಲನ್ನು ಮಾಡಿಕೊಳ್ಳೋಣ. ಪುನಃ ಸ್ಕೆಡ್ಯೂಲ್ ಟ್ಯಾಬ್ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ಟ್ರೈನಿಂಗ್ ಡೇಟ್ನಲ್ಲಿ ಕಾಣುತ್ತಿರುವಂತಹ ಕ್ಯಾಲೆಂಡರ್ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ಕ್ಯಾಲೆಂಡರ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ನಂತರ ದಿನಾಂಕವನ್ನು ಆಯ್ಕೆ ಮಾಡಿಕೊಳ್ಳಿ. ನಾನಿಲ್ಲಿ ಮುಂಬರುವ ದಿನಾಂಕವನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದೇನೆ. ನಂತರ ಓಕೆಯ ಮೇಲೆ ಕ್ಲಿಕ್ ಮಾಡಿ. L1 ಅನ್ನು ಆಯ್ಕೆ ಮಾಡಿಕೊಳ್ಳೋಣ. ನಂತರ ಸೇವ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ಟುಡೇಸ್ನಲ್ಲಿ ಪ್ರಸ್ತುತ ದಿನದಂದು ತರಬೇತಿ ನೀಡಲು ಮಾಡಿರುವ ಸ್ಕೆಡ್ಯೂಲ್ ಅನ್ನು ಕಾಣ್ತಾ ಇದ್ದೀರಾ. ಮುಂಬರುವ ದಿನದಂದು ಅಂದರೆ ನಾಳೆಯ ದಿನದಂದು ಮಾಡಿರುವ ಸ್ಕೆಡ್ಯೂಲ್ ಅನ್ನು ಕಾಣ್ತಾ ಇದ್ದೀರಾ. ಇವೆರಡರ ನಡುವೆ ನಿಮಗೆ ಒಂದು ವ್ಯತ್ಯಾಸ ಕಾಣ್ತಾ ಇದೆ. ಟುಡೇಸ್ನಲ್ಲಿ ಕ್ಯಾಮ್ರಾ ಐಕಾನ್ ಕಾಣುತ್ತದೆ. ಕ್ಯಾಮರಾ ಐಕಾನ್ ಅನ್ನು ಬಳಕೆ ಮಾಡಿಕೊಂಡು ಒಟ್ಟಾರೆ ಶಿಬಿರಾರ್ಥಿಗಳ ಸಂಪೂರ್ಣ ಚಿತ್ರಣವನ್ನು ತೆಗೆದು ಅಪ್ಲೋಡ್ ಮಾಡುವುದು ಕಡ್ಡಾಯವಾಗಿರುತ್ತದೆ. ಹಾಗಾಗಿ ಕ್ಯಾಮರಾ ಐಕಾನ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ನಂತರ ಆ್ಯಡ್ ಫೋಟೋ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ಬಲಭಾಗದಲ್ಲಿ ಕಾಣುತ್ತಿರುವಂತಹ ಸರಿ ಚಿಹ್ನೆಯ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಗರಿಷ್ಠ 5 ಫೋಟೋಗಳನ್ನು ಅಪ್ಲೋಡ್ ಮಾಡಲು ಅವಕಾಶವಿರುತ್ತದೆ ಹಾಗೂ ಕನಿಷ್ಠ 2 ಫೋಟೋಗಳನ್ನು ಅಪ್ಲೋಡ್ ಮಾಡಲೇಬೇಕು. ಪುನಃ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಫೋಟೋಗಳು ಸರಿ ಇದ್ದಲ್ಲಿ ಹಾಗೆಯೇ ಮುಂದುವರಿಯಬಹುದು. ಒಂದು ವೇಳೆ ಫೋಟೋಗಳು ಸರಿ ಇಲ್ಲವೆಂದೆನಿಸಿದರೆ ಇಲ್ಲಿ ಕಾಣುವಂತಹ ಇಂಟು ಚಿಹ್ನೆಯ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ಪುನಃ ಫೋಟೋವನ್ನು ತೆಗೆದುಕೊಳ್ಳಲು ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ನಂತರ ಸಬ್ಮಿಟ್ ಬಟನ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ನಂತರ ಫಿನಿಶ್ ಟ್ಯಾಬ್ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ಸ್ಕೆಡ್ಯೂಲ್ ಮಾಡಿರುವಂತಹ ತರಬೇತಿ ಮುಕ್ತಾಯವಾಗಿದೆ. ಇದನ್ನು ನಾವು ಕಂಪ್ಲೀಟೆಡ್ ಟ್ಯಾಬ್ನಲ್ಲಿ ಕಾಣಬಹುದಾಗಿದೆ. ಕಂಪ್ಲೀಟೆಡ್ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ನೀವು ಮುಕ್ತಾಯಗೊಳಿಸಿರುವ ತರಬೇತಿಯನ್ನು ಇಲ್ಲಿ ಕಾಣಬಹುದು. ಟ್ರೈನಿಂಗ್ ಫೋಟೋಸ್ನ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ನೀವು
ಅಪ್ಲೋಡ್ ಮಾಡಿರುವಂತಹ ಫೋಟೋಗಳು ಇಲ್ಲಿ ಕಾಣಿಸ್ತಿದೆ. ಟುಡೇಸ್ನಲ್ಲಿ ಯಾವುದೇ ತರಬೇತಿಯ ಸ್ಕೆಡ್ಯೂಲ್ಗಳು ಇಲ್ಲ. ಅಪ್ಕಮಿಂಗ್ನ ಮೇಲೆ ಒಮ್ಮೆ ಕ್ಲಿಕ್ ಮಾಡೋಣ. ಅಪ್ಕಮಿಂಗ್ನಲ್ಲಿ ಮುಂಬರುವಂತಹ ದಿನಾಂಕದಲ್ಲಿ ನಾವು ಮಾಡಲಾಗಿರುವ ಸ್ಕೆಡ್ಯೂಲನ್ನು ಕಾಣಬಹುದು. ಇಲ್ಲಿ ಒಂದು ವ್ಯತ್ಯಾಸ ಏನಪ್ಪ ಅಂತ ಹೇಳಿದರೆ, ಟುಡೇಸ್ನಲ್ಲಿ ನಿಮಗೆ ಕ್ಯಾಮರಾ ಐಕಾನ್ ಲಭ್ಯ ಇತ್ತು. ಅಪ್ಕಮಿಂಗ್ನಲ್ಲಿ ನಿಮಗೆ ಕ್ಯಾಮರಾ ಐಕಾನ್ ಲಭ್ಯವಿರಲ್ಲ. ನೀವು ಯಾವ ದಿನದಂದು ತರಬೇತಿಗೆ ಸ್ಕೆಡ್ಯೂಲ್ ಮಾಡಿರ್ತೀರೋ ಆ ದಿನದಂದು ನಿಮಗೆ ಕ್ಯಾಮ್ರಾ ಐಕಾನ್ ಲಭ್ಯವಿರುತ್ತದೆ. ನೀವು ಮಾಡಿರುವ ಸ್ಕೆಡ್ಯೂಲ್ನಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳಲು ಅವಕಾಶವಿರುತ್ತದೆ. ಇಲ್ಲಿ ಇಬ್ಬರಿಗಾಗಿ ತರಬೇತಿ ನೀಡಲು ಸ್ಕೆಡ್ಯೂಲನ್ನು ಮಾಡಲಾಗಿದೆ. ಈ ಇಬ್ಬರು ಸದಸ್ಯರಲ್ಲಿ ಯಾರಾದರೂ ಒಬ್ಬರು ಸದಸ್ಯರು ತರಬೇತಿಗೆ ಬರಲು ಸಾಧ್ಯವಾಗದಿದ್ದಾಗ ಈ ಸ್ಕೆಡ್ಯೂಲ್ನಲ್ಲಿ ಬದಲಾವಣೆ ಮಾಡಿಕೊಳ್ಳಲು ಅವಕಾಶವಿದೆ. ಇಲ್ಲಿ ಕಾಣುವ ಅಪ್ಡೇಟ್ ಬಟನ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ಆಯ್ಕೆ ಮಾಡಲಾಗಿರುವ ಇಬ್ಬರು ಸದಸ್ಯರಲ್ಲಿ ಯಾವ ಸದಸ್ಯರು ತರಬೇತಿಗೆ ಬರಲು ಸಾಧ್ಯವಾಗುತ್ತಿಲ್ಲವೋ ಅಂತ ಸದಸ್ಯರ ಹೆಸರನ್ನು ಅನ್ಚೆಕ್ ಮಾಡಿ. ನಂತರ ಅಪ್ಡೇಟ್ ಬಟನ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ನೋಡಿ, ಮೊದಲಿಗೆ 2 ಸದಸ್ಯರ ಹೆಸರುಗಳು ಇಲ್ಲಿ ಕಾಣ್ತಾ ಇತ್ತು. ಈಗ ಒಬ್ಬರೇ ಸದಸ್ಯರ ಹೆಸರನ್ನ ಇಲ್ಲಿ ಕಾಣ್ತಾ ಇದ್ದೀರಾ. ಆಯಾ ತರಬೇತಿಗೆ ಬರಲು ಸಾಧ್ಯವಾಗದ ಸದಸ್ಯರನ್ನ ರಿಮೂವ್ ಮಾಡಬಹುದು ಹಾಗೂ ಬೇರೆ ಸದಸ್ಯರನ್ನು ಕೂಡ ಈ ಸ್ಕೆಡ್ಯೂಲ್ಗೆ ಆಯ್ಕೆ ಮಾಡಿಕೊಳ್ಳಲು ಅವಕಾಶವಿರುತ್ತದೆ. ಬೇರೆ ಸದಸ್ಯರನ್ನ ಆಯ್ಕೆ ಮಾಡಿಕೊಳ್ಳಲು ಸಹ ಪುನಃ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬೇರೆ ಸದಸ್ಯರನ್ನ ಆಯ್ಕೆ ಮಾಡಿಕೊಳ್ಳಿ. ನಂತರ ಅಪ್ಡೇಟ್ನ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಕಾರಣಾಂತರಗಳಿಂದ ಬರಲು ಸಾಧ್ಯವಾಗದೇ ಇರುವಂತಹ ಸದಸ್ಯರನ್ನು ನಾವು ರಿಮೂವ್ ಮಾಡಿದ್ದೀವಿ. ಯಾರು ಈ ಸ್ಕೆಡ್ಯೂಲ್ಗೆ ಬರ್ತೀನಿ ಅಂತ ಹೇಳಿದಾರಲ್ಲ ಆ ಸದಸ್ಯರನ್ನು ನಾವು ಇಲ್ಲಿಗೆ ಪುನಃ ಆಯ್ಕೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ಸದಸ್ಯರನ್ನು ರಿಮೂವ್ ಮಾಡುವಂತಹದ್ದು ಹಾಗೂ ಆಯ್ಕೆ ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ಒಂದಾದರೆ ದಿನಾಂಕವನ್ನು ಸಹ ನಾವು ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಅವಕಾಶವಿದೆ. ದಿನಾಂಕವನ್ನು ಬದಲಾವಣೆ ಮಾಡಲು ಸಹ ನಾವು ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಪುನಃ ಕ್ಯಾಲೆಂಡರ್ನ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ದಿನಾಂಕವನ್ನು ರೀಸ್ಕೆಡ್ಯೂಲ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ದಿನಾಂಕದಂದು ಮಾಡ್ತೀರೋ ಆ ದಿನಾಂಕವನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡಿದ ನಂತರ ಓಕೆಯ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ನಂತರ ಅಪ್ಡೇಟ್ನ ಮೇಲೆ ಕ್ಲಿಕ್ ಮಾಡಿ. ನೋಡಿ, ದಿನಾಂಕ ಕೂಡ ಬದಲಾವಣೆಯಾಗಿದೆ. ಈ ರೀತಿಯಾಗಿ ಸದಸ್ಯರು ಹಾಗೂ ದಿನಾಂಕವನ್ನು ಬದಲಾವಣೆ ಮಾಡಿಕೊಳ್ಳಲು ಅವಕಾಶವಿರುತ್ತದೆ ಹಾಗೂ ಸ್ಕೆಡ್ಯೂಲನ್ನು ಡಿಲೀಟ್ ಮಾಡಲು ಕೂಡ ನಿಮಗೆ ಅವಕಾಶ ಇರುತ್ತೆ. ಸಂದರ್ಭಕ್ಕೆ ಅನುಸಾರವಾಗಿ ನೀವು ತರಗತಿಗಳನ್ನು ಮಾಡಲು ಸಾಧ್ಯವಾಗದಿದ್ದಲ್ಲಿ ನೀವು ಸಂಪೂರ್ಣ ಸ್ಕೆಡ್ಯೂಲನ್ನು ಡಿಲೀಟ್ ಕೂಡ ಮಾಡಿಕೊಳ್ಳಬಹುದು. ಸ್ಕೆಡ್ಯೂಲನ್ನು ಡಿಲೀಟ್ ಮಾಡಲು ಡಿಲೀಟ್ ಬಟನ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಮಾಡಿಕೊಳ್ಳೋದಕ್ಕೆ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಇಲ್ಲಿ ಕಾಣುವ ಡಿಲೀಟ್ ಬಟನ್ ಮೇಲೆ ಪುನಃ ಕ್ಲಿಕ್ ಮಾಡಿ. ಈಗ ಸಂಪೂರ್ಣವಾಗಿ ಸ್ಕೆಡ್ಯೂಲ್ ಡಿಲೀಟ್ ಆಗಿದೆ. ಈ ಸ್ಕೆಡ್ಯೂಲ್ಗೆ ಆಯ್ಕೆ ಮಾಡಲಾದ ಸದಸ್ಯರುಗಳ ಪಟ್ಟಿಯನ್ನು ನಾವು ಪುನಃ ಮೆಂಬರ್ಸ್ನಲ್ಲಿ ಕಾಣಬಹುದಾಗಿದೆ. ಈ ಸದಸ್ಯರು ಯಾವಾಗ ತರಬೇತಿಗೆ ಬರ್ತಾರೋ ಆ ಸಮಯಕ್ಕೆ ನೀವು ಪುನಃ ಸ್ಕೆಡ್ಯೂಲನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ.